ತುಂಬಾ ಜನ ಲೈಕ್ ಆಲ್ಮೋಸ್ಟ್ ಔಟ್ ಆಫ್ 10 ನೀವು ಅನ್ಕೊಳ್ಳಿ ಒಂದು 7-8 ಮೆಂಬರ್ಸ್ ಆರ್ ಕಮಿಂಗ್ ಫಾರ್ ಹೇರ್ ಫಾಲ್ ಅಂಡ್ ಹೇರ್ ಲಾಸ್. ಸೊ ಹೇರ್ ಫಾಲ್ ಅಂದ್ರೆ ಏನಕ್ಕಾಗತ್ತೆ, ತುಂಬಾ ನೀವು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು. ಸೊ ನವೇಡೇಸ್ ಈವನ್ 19 to 20 year old ತುಂಬಾ ಜನ ಬರ್ತಾರೆ. ಸೊ ನಾವು ಅಟ್ಲೀಸ್ಟ್ B12 ನ ಚೆಕ್ ಮಾಡಿಸ್ಬೇಕು, ನಮ್ ವಿಟಮಿನ್ B12 ಎಷ್ಟಿದೆ. ಸೊ ನಾವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರೆ, ನೀವು ಎಕ್ಸರ್ಸೈಸ್ ಮಾಡಿದ್ರೆ, ಸ್ವಲ್ಪ ಡಯಟ್ ಮಾಡಿದ್ರೆ, ವಿ ಕ್ಯಾನ್ ಸಿ ದಟ್ ದ ಹೇರ್ ಫಾಲ್ ಅಂಡ್ ಹೇರ್ ಲಾಸ್. Hi, this is Dr. Suchrita Bakshi, the co-founder of the Aesthetic Co Skin Hair Body Clinic. So, ಇವತ್ತು ನಿಮ್ಮ ಜೊತೆ ಒಂದು ಚಿಕ್ಕ ಟಾಪಿಕ್ ಮಾತಾಡೋಣ ಅಂತ ಇದ್ದೀನಿ. ಸೊ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ. ಸೊ ವಿ ಹ್ಯಾವ್ ಒನ್ nowadays a common reason for everybody. ಸೊ ಎಲ್ಲರಿಗೆ ಎಷ್ಟೊಂದು ಜನ ನನ್ನ ಹತ್ರ ಕನ್ಸಲ್ಟೇಷನ್ಸ್ ಬರ್ತಾರೆ. ತುಂಬಾ ಜನ ಲೈಕ್ ಆಲ್ಮೋಸ್ಟ್ ಔಟ್ ಆಫ್ 10 ನೀವು ಅನ್ಕೊಳ್ಳಿ ಒಂದು 7-8 ಮೆಂಬರ್ಸ್ ಆರ್ ಕಮಿಂಗ್ ಫಾರ್ ಹೇರ್ ಫಾಲ್ ಅಂಡ್ ಹೇರ್ ಲಾಸ್. ಓಕೆ, ಸೊ ಬೇಸಿಕ್ಲಿ ಇದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಅಂತ. ಸೊ ದೇರ್ ಆರ್ 2 types of thing. So basically one is female and one is male. So hair fall ಅಂದ್ರೆ ಏನಕ್ಕಾಗತ್ತೆ, ತುಂಬಾ ನೀವು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು, ಇಲ್ಲಾಂದ್ರೆ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಬಾಡಿಯಲ್ಲಿ, ಇಲ್ಲಾಂದ್ರೆ ನಿಮಗೆ ಏನಾದ್ರೂ ಸ್ಟ್ರೆಸ್ ರಿಲೇಟೆಡ್ ಏನಾದ್ರೂ ಇದ್ರೆ, ಬೇರೆ ಏನಾದ್ರೂ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಲೈಕ್ ವಿಚ್ ಇಸ್ ರಿಲೇಟೆಡ್ ಟು ಯುವರ್ ಇಮ್ಯೂನ್ ಸಿಸ್ಟಮ್, ಅದರಿಂದಾನು ತುಂಬಾ ಹೇರ್ ಫಾಲ್ ಆಗುತ್ತೆ, ಸ್ಟಾರ್ಟ್ ಆಗಿದೆ ಇವಾಗ. ಸೊ ನವೇಡೇಸ್ ಈವನ್ 19 to 20 year old ತುಂಬಾ ಜನ ಬರ್ತಾರೆ, ಡಾಕ್ಟರ್ ತುಂಬಾ ಹೇರ್ ಫಾಲ್ ಇದೆ, ನನಗೆ ಏನಾಗ್ತಾ ಇದೆ, ಏನ್ ನೋಡ್ಕೋಬೇಕು ಅದೆಲ್ಲ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಬೇಸಿಕ್ಲಿ ನಮ್ಗೆ ಇವಾಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇದ್ರೆ ಅದನ್ನ ಹೆಂಗ್ ಕವರ್ ಮಾಡಬೇಕು. ಸೊ ನಾವು ಅಟ್ಲೀಸ್ಟ್ B12 ನ ಚೆಕ್ ಮಾಡಿಸ್ಬೇಕು, ನಮ್ ವಿಟಮಿನ್ B12 ಎಷ್ಟಿದೆ, ನಮ್ ವಿಟಮಿನ್ D ಎಷ್ಟಿದೆ, ನಮ್ ಬಾಡಿಯಲ್ಲಿ ಏನ್ ಚೇಂಜಸ್ ಆಗ್ತಿದೆ, ಏನಾದ್ರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ. ಇವಾಗ ಮೋಸ್ಟ್ ಕಾಮನ್ಲಿ ಎಲ್ಲರಿಗೂ ಗೊತ್ತಿರೋ ಟಾಪಿಕ್ PCOS, PCOD ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ತುಂಬಾ ಕಾಮನ್ ಆಗಿ ಇವಾಗ ಅದಕ್ಕೂ ನಮ್ಮ ಹತ್ರ ಬೇಸಿಕ್ ಟ್ರೀಟ್ಮೆಂಟ್ಸ್ ಲೈಕ್ ಹೌ ನೀವು ಲೈಫ್ ಸ್ಟೈಲ್ ನ ಹೆಂಗ್ ಚೇಂಜ್ ಮಾಡಬೇಕು. ಸೊ ನಾವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರೆ, ನೀವು ಎಕ್ಸರ್ಸೈಸ್ ಮಾಡಿದ್ರೆ, ಸ್ವಲ್ಪ ಡಯಟ್ ಮಾಡಿದ್ರೆ, ವಿ ಕ್ಯಾನ್ ಸಿ ದಟ್ ದ ಹೇರ್ ಫಾಲ್ ಅಂಡ್ ಹೇರ್ ಲಾಸ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ನಿಮ್ದು ಏನಾದ್ರೂ ಜೆನೆಟಿಕ್ಸ್ ಇದ್ರೆ, ಜೆನೆಟಿಕ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾರ್ಟಿಂಗ್ ಇಂದಾನೇ ನಮ್ಮ ತಾಯಿ ತಂದೆಗೆ ಏನಾದ್ರೂ ಹೇರ್ ಫಾಲ್, ಹೇರ್ ಥಿನಿಂಗ್ ಇದ್ರೆ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಬಿಕಾಸ್ ಅವ್ರಿಗೆ ಕಡಿಮೆ ಆಗಿದೆ ಅಂದ್ರೆ ನಮ್ಗೆ ಡೆಫಿನೆಟ್ಲಿ ಸ್ವಲ್ಪ ಕಡಿಮೆ ಆಗದಂತ ಇರುತ್ತೆ. ಸೊ ಅದ್ರಲ್ಲೂ ನಮ್ಗೆ ಸ್ವಲ್ಪ ನೋಡ್ಕೊಂಡು ನಾವು ಏನಾದ್ರೂ ಲೈಫ್ ಸ್ಟೈಲ್ ಹೆಂಗಿರ್ಬೇಕು, ಅದನ್ನ ಏನ್ ತಿನ್ಬೇಕು, ಲೈಕ್ ಯು ಹ್ಯಾವ್ ಟು ಸಪ್ಲಿಮೆಂಟ್ ಆನ್ ವಿಟಮಿನ್ B. ನಾನು ಹೇಳ್ದೆ ಆಗ್ಲೇ ವಿಟಮಿನ್ ತಗೊಳ್ಳಿ, ಏನಾದ್ರೂ ವಿಟಮಿನ್ D ಏನಾದ್ರೂ ನಮ್ಗೆ ಕಡಿಮೆ ಇದ್ರೆ ಅದಾದ್ರೂ ತಗೋಬೇಕು. ಮತ್ತೆ ಸೀರಮ್ಸು, ಕಂಡೀಷನರು, ಶಾಂಪೂ ಅದೆಲ್ಲಾನು ಮಾಡ್ಬೋದು. ಬಟ್ ನಿಮ್ಗೆ ಒಳಗಡೆಯಿಂದ ಏನ್ ಡೆಫಿಷಿಯನ್ಸೀಸ್ ಇರುತ್ತೆ ಅದು ನಾವು ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ನೋಡ್ಬೋದು. ಅದರಿಂದಾನು ನಾವು ಹೇರ್ ಫಾಲು, ಹೇರ್ ಗ್ರೋತ್ ನ ಕಂಟ್ರೋಲ್ ಮಾಡ್ಬೋದು. ಮತ್ತೆ ನಿಮ್ ಹಾರ್ಮೋನಲ್ ಚೇಂಜಸ್, ಥೈರಾಯ್ಡ್ ಏನಾದ್ರೂ ಇದೆಯಾ, PCOS ಏನಾದ್ರೂ ಇದೆಯಾ, ಅದನ್ನು ನಾವು ನೋಡ್ಕೊಂಡು ಮಾಡ್ಬೋದು. ಇವಾಗ ನೌಎಡೇಸ್ ಇವಾಗ ಇನ್ನೊಂದು ಏನಿದೆ ಅಂದ್ರೆ ತುಂಬಾ ಕೆಮಿಕಲ್ಸ್ ಹೇರ್ಗೆ, ನಮ್ ಕೆಮಿಕಲ್ಸು ಹೇರ್ಗೆ ತುಂಬಾ ಸ್ಟ್ರೈಟ್ನಿಂಗ್ ಮಾಡೋದು, ಕೆಮಿಕಲ್ಸ್ ಹಾಕೋದು, ಮತ್ತೆ ತುಂಬಾ ಕ್ರೀಮ್ಸು ಅದೆಲ್ಲಾನು ನಾವು ಸ್ವಲ್ಪ ಕೆಮಿಕಲ್ಸು ಕಡಿಮೆ ಮಾಡ್ಕೋಬೇಕು. ಅದರಿಂದಾನು ನಾವು ಕಡಿಮೆ ಮಾಡಿದ್ರೆ ಜಾಸ್ತಿ ಹೇರ್ ಫಾಲ್, ಪುಲ್ಡ್ ಹೇರ್ ಅಂತ ಹೇಳ್ತಾರೆ. ನಾವು ತುಂಬಾ ಜಾಸ್ತಿ ಇದು ನಮ್ಮ ಹೇರ್ಗೆ ಸ್ವಲ್ಪ ಪುಲ್ ಮಾಡಿದ್ರೆ ತುಂಬಾ ಅದನ್ನ ಪುಲ್ಡ್ ಹೇರ್ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ನೋಡ್ಕೋಬೇಕು. ಮತ್ತೆ ನಮ್ದು ಸ್ಟ್ರೆಸ್ ಫ್ಯಾಕ್ಟರ್ಸು, ಇವತ್ತಿನ ಲೈಫ್ ಸ್ಟೈಲು, ನೈಟ್ ಡ್ಯೂಟೀಸ್ ಇರುತ್ತೆ, ಮತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾ ಇರ್ತೀವಿ, ಅದನ್ನು ಒಂದು ಸ್ಟ್ರೆಸ್ ಅಂತ ಬಂದ್ಬಿಡತ್ತೆ ಬಾಡಿಯಲ್ಲಿ. ಅದಕ್ಕೂ ಏನಾದ್ರೂ ಹಾರ್ಮೋನಲ್ ಚೇಂಜಸ್ ಇದ್ರೆ ಅದನ್ನು ತೋರಿಸ್ಬಿಟ್ಟು ಮಾಡ್ಕೋಬೇಕು. ಇವಾಗ ನಮ್ಗೆ ಏನಾದ್ರೂ ಹಾರ್ಮೋನಲ್ ಚೇಂಜಸ್ ಏನಾದ್ರೂ ಆದ್ರೇನು ನಾವು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಡಯಟ್ ಮಾಡಿ ಅದೆಲ್ಲ ಕಂಟ್ರೋಲ್ ಮಾಡ್ಬೋದು. ಬಟ್ ನಮ್ಮ ಹತ್ರ ಇನ್ನ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂದ್ರೆ ನಮ್ಮ ಹತ್ರ ಇರೋದು ಬೇಸಿಕ್ ಇಂದ PRP ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತು. ನವೇಡೇಸ್ PRP ಮಾಡ್ತೀವಿ ಅಂತ, ಅದನ್ನ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತಾರೆ. ನೆಕ್ಸ್ಟ್ ನಮ್ಮ ಹತ್ರ ಇರೋದು ಇನ್ನ ಅಡ್ವಾನ್ಸ್ ಅಂತ ಹೇಳಿದ್ರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್, ಅದನ್ನು ಇವಾಗ ಅಡ್ವಾನ್ಸ್ ವರ್ಷನ್ ಆಫ್ PRP ಅಂತ ಬಂದಿದೆ. ಇನ್ನೊಂದು ಮೈಕ್ರೋ ನೀಡ್ಲಿಂಗು, ಎಕ್ಸೋಝೋಮ್ಸು, QR678, ನೀವು ತುಂಬಾ ಟ್ರೀಟ್ಮೆಂಟ್ಸ್ ಇದೆ ನಮ್ಗೆ ಹೇರ್ ಫಾಲು, ಹೇರ್ ಗ್ರೋತ್ಗೆ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಸೊ ಅದು ಟ್ರೀಟ್ಮೆಂಟ್ಸ್ ಅಂತ ಬರುತ್ತೆ. ಸೊ ನೀವು ಏನು ಟ್ರೀಟ್ಮೆಂಟ್ಸ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅನ್ಸ್ತಾ ಇದೆ ಅಂದ್ರೆ ಡಾಕ್ಟರ್ ಅದು ಬಂದು ದಯವಿಟ್ಟು ತೋರಿಸಿ, ನಾವು ಬೇಸಿಕ್ ಮೆಡಿಕೇಶನ್ಸ್, ಬಯೋಟಿನ್ನು, ಐರನ್, ಜಿಂಕು ಅದೆಲ್ಲ ಕೊಟ್ಟು ನಿಮಗೆ ಸ್ವಲ್ಪ ಹೇರ್ ಫಾಲ್ ನ ಕಂಟ್ರೋಲ್ ಮಾಡ್ಬೋದು. ಸೊ ನಿಮ್ಮ ಹಾರ್ಮೋನ್ಸ್ನ, ಮತ್ತೆ ನಿಮ್ಮ ಸ್ಟ್ರೆಸ್ನ, ಮತ್ತೆ ನಿಮ್ಮ ಜೆನೆಟಿಕ್ಸ್ನ ಅದೆಲ್ಲ ನೀವು ಮುಂಚೆಯಿಂದಾನೇ ನೋಡ್ಕೊಂಡ್ರೆ, ನಿಮಗೆ ಸ್ವಲ್ಪ ಅಲರ್ಟ್ ಇದ್ರೆ, ಇದೆಲ್ಲ ನೀವು ಕಂಟ್ರೋಲಲ್ಲಿ ಇಟ್ಟಿದ್ರೆ ನಿಮಗೆ ಹೇರ್ ಫಾಲ್ ಆಗೋದು ಜಾಸ್ತಿ ಸಾಧ್ಯ ಇಲ್ಲ.
ಸೊ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಏನಾದರೂ ನೀವು ಇದ್ದರೆ ಆ್ಯಂಡ್ ಸ್ಟ್ರೆಸ್ ಫ್ಯಾಕ್ಟರ್ಸು ಮತ್ತು ಹಾರ್ಮೋನಲ್ ಚೇಂಜಸ್ ಇಫ್ ಏನಾದರೂ ಎನಿಥಿಂಗ್ ಯು ಹ್ಯಾವ್, ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಅದನ್ನ ನೀವು ಬೇಸಿಕ್ಲಿ ಸ್ಟಾರ್ಟಿಂಗಿಂದನೇ ಸ್ವಲ್ಪ ನೋಡ್ಕೊಂಡು ಹೋದರೆ ನಿಮಗೆ ಅದು ಕಡಿಮೆ ಆಗಿಬಿಡತ್ತೆ. ಸೊ ನೀವು ಡಾಕ್ಟರ್ ಹತ್ರ ಬರೋದು ಏನಿದ್ದಿಲ್ಲ, ಸ್ವಲ್ಪ ಎಲರ್ಟ್ ಇರಬೇಕು. ಬಿಕಾಸ್ ಇವತ್ತಿಂದ ಲೈಫ್ ಸ್ಟೈಲಲ್ಲಿ ತುಂಬ ಹೇರ್ ಫಾಲ್ ಆಗೋದು, ನಮ್ಮ ಕೆಲಸ ಜಾಸ್ತಿ ಇರೋದು, ನೈಟ್ ಡ್ಯೂಟೀಸು, ಅದು ಇದು ನಾವು ಎಷ್ಟು ಕೆಲಸ ಮಾಡಿ ಮಾಡಿ ನಮ್ಮ ಪೊಲ್ಯೂಷನಲ್ಲಿ ನೋಡಿ ಅಷ್ಟು ಆಗಿ, ಸೊ ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ರೆ ನಮಗೆ ಏನು ಜಾಸ್ತಿ ಹೇರ್ ಫಾಲ್ ಆಗೋದು ಚಾನ್ಸ್ ಇರಲ್ಲ ಜಾಸ್ತಿ. ಸೊ ನಾವು ಎಲರ್ಟ್ ಆಗಿದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.